ಮುಖಾಂತರ ಇಲ್ಲದೆ ಇದ್ರೆ ಪ್ರತಿಯೊಬ್ಬರು ಸ್ವಾರ್ಥವಾದ ಎಲ್ಲರೂ ರಾಜೀನಾಮೆ ಕೊಟ್ಟು ನಾವು ಕಾಂಗ್ರೆಸ್ ಅನ್ನೇ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರು. ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡಲು ಸಿದ್ಧರಾಗಿದ್ದರಿಂದ ಅಧಿಕಾರಿಗಳು ರಾಜೀನಾಮೆಯನ್ನು ಕೊಡಬೇಕಾಗತಕ್ಕಂಥ ಸಂದರ್ಭ ಬರ್ತಾ ಇದೆ. ಅಲ್ಲಿ ನಾವು ಧರಣಿಗೆ ಬರ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಾಮಾಜಿಕ तौर पर पूरे कांग्रेस के लिए इस्तीफा देने के लिए तैयार है. ಇವತ್ತು ಕೊಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಸರಿಯಾದ ಪಾಠ ಕಲಿಸಿ ಕೊಡ್ತೇವೆ ಅಂತ ಹೇಳಿ ಅಪ್ಪಾಜಿ ನಾಡಗೌಡರು ಈ ಸಂಪುಟದಲ್ಲಿ ಸ್ಥಾನಮಾನ ಇದ್ರೆ ನಾವು ನಿಮ್ಮನ್ನು ಕರ್ಕೊಂಡ್ಬಂದು ಭವ್ಯ ಮೆರವಣಿಗೆ ಮಾಡಿ ಮುದ್ದಬಾದಲ್ಲಿ ನಾವು ಸನ್ಮಾನ ಮಾಡ್ತೀವಿ. ಅದನ್ನ ಮಾಡದ ಪಕ್ಷದಲ್ಲಿ ನಾವು ಸಾಮೂಹಿಕ ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದೀವಿ. ಸಚಿವ ಸ್ಥಾನ ಸಿಗದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡಿ ಮತ್ತು ವಿಧಾನಸಭೆಗೆ ಮುತ್ತಿಗೆ ಹಾಕಿ ಅಲ್ಲೇ ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಹೋರಾಟ ಮಾಡ್ತೀವಿ. ಅದೇ ಬಿಹಾರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚುವಂತ ಸಾಧ್ಯತೆ ಇದೆ ಅಂತ ನಾವು ಈ ಮೂಲಕ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಇಲ್ಲಿವರೆಗೂ ಆಡಳಿತ ನಡೆಸಿರ್ತಕ್ಕಂಥದ್ದನ್ನು ನೋಡಿಲ್ಲ. ಅವರು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗಬೇಕಾದಂತ ಎಲ್ಲ ಹೋರಾಟಗಳು ಕೂಡ ಅಪ್ಪಾಜಿ ನಾಡಗೌಡರಿಗೆ ರಾಜೀನಾಮೆ ನೀಡ್ತಾ ಇದ್ದೀನಿ. ಸಚಿವ ಸ್ಥಾನ ಕೊಡದೇ ಇದೆ ಮುಂದೆ 2028ಕ್ಕೆ ಮುದ್ದೇಬಾಳದಲ್ಲಿ ಬಹುದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಅನಾಹುತ ಆಗುವ ಸಂಭವಗಳು ಕಾಣ್ತವೆ. ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕಾಗಿ ಮುದ್ದೇಬಿಹಾಳ ಬಂದ್, ಉತ್ತಮ ಪ್ರತಿಕ್ರಿಯೆ. ಶಾಸಕ ಸಿ.ಎಸ್. ನಾಡಗೌಡರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಪಕ್ಷ ತ್ಯಾಗ. ವಾರ್ತೆಗಳ ವಿವರ. ಮುದ್ದೇಬಿಹಾಳ 6 ಬಾರಿ ಶಾಸಕರಾಗಿರುವ ರಾಜ್ಯದ ಅತ್ಯಂತ ಸರಳ ಸಜ್ಜನಿಕೆಯ ಹಿರಿಯ ರಾಜಕಾರಣಿ, ಯಾವುದೇ ಕಳಂಕವಿಲ್ಲದ ವ್ಯಕ್ತಿತ್ವ ಹೊಂದಿರುವ ಅಜಾತ ಶತ್ರು ಎಂದೇ ಹೆಸರಾಗಿರುವ ಶಾಸಕ ಸಿ.ಎಸ್. ನಾಡಗೌಡರಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ಆದ್ಯತೆ ನೀಡಬೇಕು. ಇಲ್ಲದಿದ್ದರೆ ಕಾರ್ಯಕರ್ತರಿಂದ ಪಕ್ಷ ತ್ಯಾಗ ನಡೆಯಲಿದೆ ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಸುರೇಶ್ ಗೌಡ ಪಾಟೀಲ್ ಇಂಗಳಗೇರಿ ಹೇಳಿದರು. ಉಳಿಸಿ ಬೆಳೆಸಿಕೊಂಡು ಬಂದಂತ ಶ್ರೀ ಸಿ.ಎಸ್. ನಾಡಗೌಡ ಅಪ್ಪಾಜಿ ಅವರು ಮತ್ತು ಕ್ಲೀನ್ ಹ್ಯಾಂಡ್ ಅಂದ್ರೆ ನೀವು ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ಪಕ್ಷ ವಿರೋಧಿ ಸಾಕಷ್ಟು ಬೇರೆ ಪಕ್ಷದಿಂದ ಆಮಂತ್ರಣ ಬಂದರೂ ಕೂಡ ನಯವಾಗಿ ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತತೆಯಿಂದ ಕಾಂಗ್ರೆಸ್ ಪಕ್ಷ ಉಳಿಸಿ ಬೆಳೆಸಿ 40 ವರ್ಷದ ಇಂದು ಮಿನಿಸ್ಟರ್ ಮುಖ್ಯಮಂತ್ರಿಗಳ ಸ್ಥಾನ ಕೊಡಲೇ ಇದ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಬುದ್ಧಿಗಳ ಮತಕ್ಷೇತ್ರಕ್ಕೆ ಘೋರ ಅನ್ಯಾಯ ಆಗಿದೆ. 40 ವರ್ಷದಿಂದ ಆ ಕಾಂಗ್ರೆಸ್ ಅಳಿವಿನಂಚಿಗೆ ಹೋಗುವುದು ಶತಸಿದ್ಧ. ಆದ ಕಾರಣ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಕೈ ಜೋಡಿಸಿ ಕೇಳುವುದೇನೆಂದ್ರೆ ಅವರಿಗೆ ಈ ಸಂಸದೊಳಗೆ ತಾವು ಮಂತ್ರಿ ಮಾಡಲೇಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಶುಕ್ರವಾರ ಮುದ್ದೇಳ ಬಂದ್ ಕರೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು, ವ್ಯಾಪಾರಸ್ಥರಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕೆಪಿಸಿಸಿ ಸದಸ್ಯ ಬಾಪುರಾವ್ ದೇಸಾಯಿ ಹಡಗಲಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿ.ಕೆ. ಬಿರಾದಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಮಾತನಾಡಿ, ಹೈಕಮಾಂಡ್ನ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಸಿಎಂ ಡಿ.ಕೆ. ಶಿವಕುಮಾರ್, ಪಕ್ಷದ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾತು ಕೊಟ್ಟಂತೆ ನಾಡಗೌಡರನ್ನು ಮಂತ್ರಿ ಮಾಡಿ ಕಾರ್ಯಕರ್ತರು ಕ್ಷೇತ್ರದ ಮತದಾರರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಬ್ಲಾಕ್ ಅಧ್ಯಕ್ಷರು ಯಾರ್ಯಾರು ನಮ್ಮ ನಾಮಿನೇಟ್ಗಳು ಅದರಲ್ಲ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ನಾವು ತಯಾರಾಗಿವಿ. ಇದು ಸತ್ಯ. ಅಪ್ಪಾಜಿ ನಾಡಗೌಡರು ಈ ಸಂಪುಟದಲ್ಲಿ ಸ್ಥಾನಮಾನ ಇದ್ರೆ ನಾವು ನಿಮ್ಮನ್ನು ಕರ್ಕೊಂಡ್ಬಂದು ಭವ್ಯ ಮೆರವಣಿಗೆ ಮಾಡಿ ಮುದ್ದಬಾದಲ್ಲಿ ನಾವು ಸನ್ಮಾನ ಮಾಡ್ತೀವಿ. ಅದನ್ನ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮ ನಾಯಕರು ಬೇಕಾದಂಗೆ ಹೇಳಿದ್ರು ನಾವು ಫ್ಯಾಕ್ಸ್ ಮುಖಾಂತರ ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ತಮ್ಮೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ಇವತ್ತು 6 ಸಲ ಗೆದ್ದಿದ್ದಾರೆ. ಅವರು ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟವರ. ಅದಕ್ಕಾಗಿ ನಾವು ಇವತ್ತ ಹೋರಾಟ ಮಾಡಕ್ಕಿದ್ದೆ. ಸಹಕಾರಿ ಮುದ್ದೇಬೇಳೆ ತಾಲೂಕ ಯಾವ ನಿಟ್ಟಿನಲ್ಲಿ ಹೋಗಿ ಹೊಂಟೈತೆ ಅಂತ ಹೇಳಿ ನಾವು ವಿಚಾರ ಮಾಡಿದ್ವು. ಇವತ್ತು ಕೊಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಸರಿಯಾದ ಪಾಠ ಕಲಿಸಿ ಕೊಡ್ತೇವೆ ಅಂತ ಹೇಳಿ ನನ್ನ 2 ಮಾತು. ನಮ್ಮ ಮುದ್ದೇಬೇಳಕ್ಕೆ ಅಭಿವೃದ್ಧಿ ಆಗಬೇಕಂದ್ರೆ ನೀವು ಸಚಿವ ಸ್ಥಾನ ಕೊಡಲೇಬೇಕು. ಸಚಿವ ಸ್ಥಾನ ಕೊಡದೇ ಇದ್ರೆ ಮುಂದೆ 2028ಕ್ಕೆ ಮುದ್ದೇಬೇಳದಲ್ಲಿ ಬಹುದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಅನಾಹುತ ಆಗುವ ಸಂಭವಗಳು ಕಾಣ್ತವೆ. ದಯವಿಟ್ಟು ಹೈಕಮಾಂಡ್ದವರಾಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಲಿ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಲಿ, ಅದೇ ರೀತಿ ರಾಹುಲ್ ಗಾಂಧೀಜಿ, ಖರ್ಗೆಜಿ, ಸೋನಿಯಾ ಗಾಂಧೀಜಿ ದಯಮಾಡಿ ಮುದ್ದೇಬೇಳ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನಾಡಗೌಡರಿಗೆ ನೀವು 2ನೇ ಸಂಪುಟದಲ್ಲಿ ನೀವು ಸ್ಥಾನ ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ತಾಳಿಕೋಟೆಯ ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಕಾಜಿ ಮಾತನಾಡಿ, ಎಸ್.ಎಂ. ಕೃಷ್ಣ, ಎಂ. ಯೂರಪ್ಪ ಮೈಲಿ, ಎಸ್. ಬಂಗಾರಪ್ಪ, ಸಿದ್ದರಾಮಯ್ಯನವರ ಅವಧಿಯಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಸರಳ ಸಜ್ಜನಿಕೆ ರಾಜಕಾರಣಿ ನಾಡಗೌಡರು. ಕಾಂಗ್ರೆಸ್ ಹೈಕಮಾಂಡ್ ನಾಡಗೌಡರನ್ನು ಮಂತ್ರಿ ಮಾಡಿದ್ದಾದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಡಿಕೆಶಿ ಸಂಪುಟಕ್ಕೆ ಗೌರವ ಬರಲಿದೆ.
ಸಂಪುಟದಲ್ಲಿ ಸ್ಥಾನ ನೀಡದಿದ್ದರೆ ಬೆಂಗಳೂರು ದೆಹಲಿಯವರೆಗೂ ಕಾರ್ಯಕರ್ತರು ವರಿಷ್ಠರ ಮೇಲೆ ಒತ್ತಡ ಹಾಕಲು ಹಿಂಜರಿಯುವುದಿಲ್ಲ. ಪಕ್ಷದಿಂದ ನಾಡಗೌಡರನ್ನು ಗುರುತಿಸದಿದ್ದರೆ ಸಾಮೂಹಿಕವಾಗಿ ಪಕ್ಷ ತ್ಯಾಗ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. हमारे बुद्धिमान मतक्षर से मिनिस्टर देना चाहिए, अगर ना दे तो हम सामूहिक तौर पर पूरे कांग्रेस के लिए इस्तीफा देने के लिए तैयार है. देंगे नहीं भाई, ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾಡಗೌಡರು ಇದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್, ಇಲ್ಲದೆ ಇದ್ರೆ ಕಾಂಗ್ರೆಸ್ ಎಲ್ಲಿತ್ತು? ದೇಶಮುಖರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡಲು ಸಿದ್ಧರಾಗಿದ್ದೇವೆ. ಅಧಿಕಾರಿಗಳು ರಾಜೀನಾಮೆಯನ್ನು ಕೊಡಬೇಕಾಗತಕ್ಕಂತ ಸಂದರ್ಭ ಬರ್ತಾ ಇದೆ. ಅಲ್ಲಿ ನಾವು ಧರಣಿಗೆ ಬರುತ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದೇ ಸಾಮೂಹಿಕ ತೌರ್ ಪರ್ ಪೂರೆ ಕಾಂಗ್ರೆಸ್ ಕೆ ಲಿಯೇ ಇಸ್ತೀಫಾ ದೇನೆ ಕೆ ಲಿಯೇ ತಯಾರ್ ಹೈ. ಇವತ್ತು ಕೊಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಸರಿಯಾದ ಪಾಠ ಕಲಿಸಿ ಕೊಡ್ತೇವೆ ಅಂತ ಹೇಳಿ ಅಪ್ಪಾಜಿ ನಾಡಗೌಡರು ಈ ಸಂಪುಟದಲ್ಲಿ ಸ್ಥಾನಮಾನ ಇದ್ರೆ ನಾವು ನಿಮ್ಮನ್ನು ಕರ್ಕೊಂಡ್ಬಂದು ಭವ್ಯ ಮೆರವಣಿಗೆ ಮಾಡಿ ಮುದ್ದೆಬಳದಲ್ಲಿ ನಾವು ಸನ್ಮಾನ ಮಾಡ್ತೀವಿ. ಅದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀವಿ. ಸಚಿವ ಸ್ಥಾನ ಸಿಗದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮತ್ತು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ರೆ ಅಲ್ಲೇ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಉಗ್ರ ಹೋರಾಟನೂ ಮಾಡ್ತೀವಿ. ಅದೇ ಬಿಹಾರ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚುವಂತಹ ಸಾಧ್ಯತೆ ಇದೆ ಅಂತ ನಾವು ಈ ಮೂಲಕ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಇಲ್ಲಿವರೆಗೂ ಆಡಳಿತ ನಡೆಸಿರ್ತಕ್ಕಂಥದ್ದನ್ನ ನೋಡಿಲ್ಲ. ಅವರು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗ್ಬೇಕಾದಂತ ಎಲ್ಲಾ ಹೋರಾಟಗಳು ಕೂಡ ಅಪ್ಪಾಜಿ ನಾಡಗೌಡರಿಗೆ ರಾಜೀನಾಮೆ ನೀಡ್ತಾ ಇದ್ದೀನಿ. ಸಚಿವ ಸ್ಥಾನ ಕೊಡದೇ ಇದೆ ಮುಂದೆ 2028ಕ್ಕೆ ಮುದ್ದೇಬಾಳದಲ್ಲಿ ಬಹುದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಅನಾಹುತ ಆಗುವ ಸಂಭವಗಳು ಕಾಣ್ತವೆ. ಬಸವೇಶ್ವರದಲ್ಲಿ ಟೈಗೆ ಬೆಂಕಿ ಹಚ್ಚಿದ ಕಾರ್ಯಕರ್ತರು ನಾಡಗೌಡರಿಗೆ ಸಚಿವ ಸ್ಥಾನ ಈ ಬಾರಿ ನೀಡಲೇಬೇಕು ಎಂದು ಹೈಕಮಾಂಡ್ ಮೇಲೆ ಒತ್ತಡ ತಂದರು. ಮುಖಂಡರಾದ ಶ್ರೀಶೈಲ್ ಮರೋಳ್, ರಾಜುಗಳ ಕೊಂಗಿ, ಬಸವರಾಜ್ ಇಸ್ಲಾಂಪುರ್, ಎ. ಗಣೇಶ್ ನಾರಾಯಣಸ್ವಾಮಿ, ಹೆಸ್ಕಾಂ ಗ್ರಾಹಕರ ಸಲಹಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಸಿಕಂದರ್ ಜಾನ್ವೇಕರ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಚಲವಾದಿ, ಶರಣಬಸು ಚಲವಾದಿ, ಹನುಮಂತ್ ಕುರಿ, ಹುಸೇನ್ ಮುಲ್ಲಾ, ಸಂಗಣ್ಣ ಮೇಲ್ಮನಿ, ಸದು ಮಠ್, ಎಸ್ ಮಾಲಗತ್ತಿ, ಕೆ.ಎಸ್. ಪಾಟೀಲ್ ಜಮಾಲ್ ದಿನ್ನಿ, ಅಶೋಕ್ ಚಟೇರ್, ಪುರಸಭೆ ಮಾಜಿ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಮಲ್ಲು ಅಪರಾಧಿ, ಅಮರೇಶ್ ಗೂಳಿ, ಬಾಪುಗೌಡ ಪೀರಾಪುರ್, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಕಮಲಾ ಭಜಂತ್ರಿ, ಹುಸೇನ್ ಬಿ ವಾಲಿಕಾರ್, ನೀಲಮ್ಮ ಚಲವಾದಿ, ಮಹಬೂಬ್ ಬಿ ಭಗವಾನ್ ಸೇರಿದಂತೆ ಪ್ರತಿಭಟನೆಯಲ್ಲಿ ಮುದ್ದೇಬಿಹಾಳ, ತಾಳಿಕೋಟೆ, ನಲವತ್ವಾಡ ಹೋಬಳಿಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ನಾಡಗೌಡರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬನಶಂಕರಿ ದೇವಸ್ಥಾನದ ಪ್ರಮುಖ ಬೀದಿಯಲ್ಲಿ ಹಾಯ್ದು ಬಸವೇಶ್ವರ ವೃತ್ತದಲ್ಲಿ ಬಹಿರಂಗ ಸಮಾವೇಶ ನಡೆಸಲಾಯಿತು. ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ, ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ನೇತೃತ್ವದಲ್ಲಿ ಮುದ್ದೇಳ ಪಿಎಸ್ಐ ಸಂಜಯ್ ತಿಬ್ಬರೆಡ್ಡಿ, ತಾಳಿಕೋಟೆ ಪಿಎಸ್ಐ ಜ್ಯೋತಿ ಕೋತ್ ಸೇರಿದಂತೆ ನಿಡಗುಂದಿ, ಕೊಲ್ಹಾರ, ಬಸವನಬಾಗೇವಾಡಿ ಠಾಣೆಗಳಿಂದ ಪೊಲೀಸರು ಆಗಮಿಸಿ ಬಿಗಿ ಬಂದೋಬಸ್ತ್ ವಹಿಸಿದರು. ಬಸ್ ಬಂದ್ ವೃದ್ಧರು, ಮಹಿಳೆಯರ ಪರದಾಟ. ಮುದ್ದೇಬೇಳೆ ಸಾರಿಗೆ ಘಟಕದಿಂದ ಹೊರಹೋಗುವ ಎಲ್ಲ ಬಹುತೇಕ ಮಾರ್ಗಗಳ ಬಸ್ಗಳನ್ನು ಊರಿನಿಂದ ಹೊರಗಡೆ 2 ಕಿಲೋಮೀಟರ್ ಅಂತರದಿಂದ ಕಾರ್ಯಾಚರಣೆ ನಡೆಸಿದ್ದರಿಂದ ಪ್ರಯಾಣಿಕರು ತೀವ್ರವಾಗಿ ಪರದಾಡಬೇಕಾಯಿತು. ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳನ್ನು ಕರೆತಿದ್ದ ತಾಯಂದಿರು, ಸರಕು ಸರಂಜಾಮುಗಳನ್ನು ತಂದಿದ್ದ ಮಹಿಳೆಯರು, ಬೆಳಗ್ಗೆಯೇ ಕಾಲೇಜುಗಳಿಗೆ ಬಂದಿದ್ದ ವಿದ್ಯಾರ್ಥಿಗಳು ಕಿಲೋಮೀಟರ್ಗಟ್ಟಲೆ ನಡೆದುಕೊಂಡು ಹೋಗಿ ಊರ ಹೊರಗಡೆ ಬಸ್ ನಿಲುಗಡೆ ಮಾಡಿದ್ದಲ್ಲಿಗೆ ತೆರಳಿ ತಮ್ಮ ಊರಿಗೆ ತೆರಳಿದ್ದು ಕಂಡುಬಂದಿತು. ಅಂಗಡಿ ಬಂದ್ ಮಾಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ನೇತೃತ್ವದಲ್ಲಿ ಬೆಳಗ್ಗೆಯೇ ಮುದ್ದೇಳ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿದ್ದ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯಲು ಮುಂದಾಗುತ್ತಿದ್ದವರಿಗೆ ವಹಿವಾಟು ನಡೆಸದಂತೆ ಹೇಳಿದ ಪ್ರಸಂಗವು ಕಂಡುಬಂದಿತು. ಪಟ್ಟಣದ ಹುಡ್ಕೋ ರಸ್ತೆಯಲ್ಲಿ, ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿ, ಮುಖ್ಯ ರಸ್ತೆಯಲ್ಲಿ ಕೆಲವರು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ಬಂದ್ ಮಾಡಿದರೆ ಕೆಲವೆಡೆ ಅಂಗಡಿಗಳನ್ನು ತೆರೆಯದಂತೆ ಅಂಗಡಿಕಾರರಿಗೆ ಕಾಂಗ್ರೆಸ್ ಮುಖಂಡರು, ಪುರಸಭೆ ಮಾಜಿ ಸದಸ್ಯರು ಮನವಿ ಮಾಡಿದ ಸನ್ನಿವೇಶಗಳು ಕಂಡುಬಂದವು. ನಿರೀಕ್ಷಿತ ಪ್ರಮಾಣದಲ್ಲಿ ಆಗಮಿಸಿದ ಕಾರ್ಯಕರ್ತರು. ಶಾಸಕ ಸಿ.ಎಸ್. ನಾಡಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ 5,000ಕ್ಕೂ ಹೆಚ್ಚು ಜನ ಆಗಮಿಸಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಹೇಳಿಕೆ ನೀಡಿದರು. ಆದರೆ ಪ್ರತಿಭಟನೆಯಲ್ಲಿ ಪೊಲೀಸರ ಆಂತರಿಕ ಭದ್ರತಾ ಮಾಹಿತಿ ಪ್ರಕಾರ 1000ರಿಂದ 1,500 ಜನ ಭಾಗಿಯಾಗಿದ್ದರು. ನಾಡಗೌಡರಿಗೆ ಮಂತ್ರಿ ಸ್ಥಾನಕ್ಕೆ ಒತ್ತಡ ಹೇರಲು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಿರೀಕ್ಷಿತ ಸಂಖ್ಯೆಯಲ್ಲಿ ಆಗಮಿಸದೇ ಇರುವುದು ಕಂಡುಬಂದಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ
ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.